ತೋಟಕ್ಕೆ ಹೋಗೋ ತಿಮ್ಮ ತೋಳ ಬಂದಿತಮ್ಮ ಹಸು ಮೇಸು ತಿಮ್ಮ ಹಸು ಹಾದಿತಮ್ಮ. ನಮಸ್ತೆ, ಹೆಲೋ ಎಲ್ರಿಗೂ, ಎಲ್ಲರಿಗೂ ನನ್ನ ಈ ಹೊಸ ವ್ಲಾಗ್ಗೆ ವೆಲ್ಕಮ್. ಸೊ ಇವತ್ತು ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ. ಏನು ಅಂದರೆ ಗ್ರಿಲ್ ಚಿಕನ್ ಟ್ರೈ ಮಾಡೋಣ ಅಂತ. ಸೊ ಹಂಗೆ ಅದು ತುಂಬ ದಿವಸದಿಂದ ಒಂದು ಆಸೆ ಇತ್ತು, ಒಂದು ನ್ಯಾಚುರಲ್ ವೇಯಲ್ಲಿ ಒಂದು ಗ್ರಿಲ್ ಚಿಕನ್ ಟ್ರೈ ಮಾಡೋಣ ಅಂತ. ಅದಕ್ಕೊಂದು ಕಾನ್ಸೆಪ್ಟ್ ಎಲ್ಲ ಮಾಡಿಕೊಂಡು ಪ್ರಿಪ್ರೇಷನ್ ಇದ್ದೆ, ಬಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ನನಗೆ ಒಂದು ಅವಕಾಶ ಸಿಕ್ತು. ಏನು ಅಂದರೆ ನಮ್ಮ ಸ್ನೇಹಿತರ ಒಂದು ಫಾರ್ಮ್ ಹೌಸ್ ಇದು. ಸೊ ಅಲ್ಲಿ ನಮ್ಮ ಸ್ನೇಹಿತರಿಗೆ ನಾನು ಹೇಳಿದೆ, ಈ ಥರ ಒಂದು ಗ್ರಿಲ್ ಚಿಕನ್ ಮಾಡಿ ಟ್ರೈ ಮಾಡುವ ಅಂತ ಪ್ಲ್ಯಾನ್ ಇದೆ ಅಂತ. ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದೆ, ನೀವು ಬನ್ನಿ ಟ್ರೈ ಮಾಡಿ ಅಂತ ಹೇಳಿದರು. ಹಾಗೆ ಇವರ ಒಂದು ಫಾರ್ಮ್ ಕೂಡ ನಿಮಗೆ ತೋರಿಸ್ಬೋದು ಅಂತ ಹೇಳಿ ನಾನು ಈ ಅವಕಾಶನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ನಮ್ಮ ಫ್ಯಾಮಿಲಿ ಜೊತೆ ಇಲ್ಲಿ ಬಂದು ಗ್ರಿಲ್ ಚಿಕನ್ ಎಲ್ಲ ಏನೇನು ಬೇಕು ಐಟಮ್ಸ್ ಎಲ್ಲ ತಂದುಬಿಟ್ಟಿದ್ದೀನಿ. ಸಾಯಂಕಾಲ ಆಗ್ತಾ ಕ್ಯಾಂಪ್ ಫೈರ್ ಆದಮೇಲೆ ಅದನ್ನು ಮಾಡೋಣ ಅಂತ ಟ್ರೈ ಮಾಡೋಣ ಅಂಥೇಳಿ ಬಂದಿದ್ದೀನಿ. ಸೊ ಇಲ್ಲಿ ಇವ್ರದ್ದು ಫಾರ್ಮ್ ಹೇಗಿದೆ ಏನು ಅಂತಲೂ ತೋರಿಸ್ತೀನಿ. ಹಾಗೆ ಇಲ್ಲಿನ ವಾತಾವರಣ, ಇಲ್ಲಿಂದ ಒಂದು ಪ್ರಕೃತಿ ಸೌಂದರ್ಯ ಎಲ್ಲ ನೋಡ್ಬೋದು. ಮೊದಲನೇದಾಗಿ ಇದು ಬಿಟ್ವೀನ್ ರಾಮನಗರ್ ಟು ಮಾಗಡಿ ರೋಡ್ ಮಧ್ಯದಲ್ಲಿ ಬರುತ್ತೆ. ಇವರ ಫಾರ್ಮ್ ಹೆಸರು ಅಂಜನಾದ್ರಿ ದಿ ನೇಚರ್ ಫಾರ್ಮ್ ಅಂತ ಹೇಳಿ. ಸೊ ಎಲ್ಲ ತೋರಿಸ್ತೀನಿ. ಮೊದಲು ಈ ಫಾರ್ಮ್ ಎದುರುಗಡೆ ಇರುವಂಥ ಒಂದು ಈ ನೋಟ, ಈ ಗುಡ್ಡ. ಆ್ಯಕ್ಚುಲಿ ನಾವಿಲ್ಲಿ ಬೈಕ್ ರೈಡರ್ಸ್ ಎಲ್ಲ ಬರ್ತಾಯಿರ್ತೀವಿ. ಇವರು ಕೂಡ ನಮ್ಮ ಸ್ನೇಹಿತರು, ಬೈಕ್ ಪ್ಯಾಷನೇಟ್ ರೈಡರೇ. ಸೊ ಬೈಕ್ ಕಲೆಕ್ಷನ್ಸ್ ಎಲ್ಲನೂ ಮಾಡ್ತಾರೆ. ಹಾಗಾಗಿ ಇವರು ಈ ತೋಟನ ಸ್ವಲ್ಪ ಬೈಕ್ ರೈಡರ್ಸ್ಗೆ ಆಫ್ ರೋಡ್ ಕಳೀಲಿಕ್ಕೆ ಅದಕ್ಕೆಲ್ಲ ಟ್ರ್ಯಾಕ್ ಕೂಡ ಮಾಡಿದ್ದಾರೆ. ಆಮೇಲೆ ಬೈಕರ್ಸ್ ಅಡ್ಡ ಅಂಥೇಳಿ ಒಂದು ಇದು ಕೂಡ ಮಾಡಿದ್ದಾರೆ, ಒಂದು ಸಂಸ್ಥೆ ಕೂಡ ಮಾಡಿದ್ದಾರೆ. ಸೊ ಯಾರೋ ಬೈಕರ್ಸು ಏನೋ ಈವೆಂಟ್ಸ್ ಮಾಡಬೇಕಂತಂದರೆ ಇಲ್ಲಿ ಈವೆಂಟ್ಸ್ಗಳು ಆಡಿ ನಡೀತಾ ಇದೆ ತುಂಬ. ಸೊ ನೋಡಿ, ಇದು ಈ ಎದುರುಗಡೆ ಇರೋ ಗುಡ್ಡ. ಇಲ್ಲಿ ಬೈಕಲ್ಲೆಲ್ಲ ನಾವು ಆ್ಯಕ್ಚುಲಿ ಮೇಲೆ ಹೋಗ್ಬೋದು. ಒಂದು ಅರ್ಲಿ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಸನ್ಸೆಟ್ ಟೈಮಲ್ಲಿ ಓಡಿಸ್ಕೊಂಡು ಇಲ್ಲಿ ಹೋದರೆ ಸಖತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾವತ್ತೂ ಬೈಕಲ್ಲಿ ಬಂದಾಗ ನಾನು ತೋರಿಸ್ತೀನಿ. ಸೊ ಇಲ್ಲಿ ಈ ಫಾರ್ಮಲ್ಲಿ ಬೈಕರ್ಸ್ ಎಲ್ಲ ಬಂದು ಈವೆಂಟ್ಸ್ ಎಲ್ಲ ಮಾಡಿ ಹೋಗ್ತಾರೆ. ಆಮೇಲೆ ಆಫ್ ರೋಡು ಅವೆಲ್ಲ ಏನಾದ್ರು ಕಲೀಲಿಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಬೇಕಾದ್ರೆ ನಿಮ್ಮ ಟ್ರೈನರ್ನ ಜೊತೆ ಕರ್ಕೊಂಬಂದು ಇವ್ರ ಹತ್ರ ಮಾತಾಡಿಕೊಂಡು ಅದೇನಿದೆ ಪ್ಯಾಕೇಜು ಅದೆಲ್ಲ ಮಾತಾಡ್ಕೊಂಡು ಬಂದು ಕಲ್ತ್ಕೊಂಡು ಹೋಗ್ಬೋದು. ಇಲ್ಲ ನಿಮ್ಮದು ಗ್ರೂಪ್ ಈವೆಂಟ್ಸು ಎಲ್ಲ ಮಾಡಬೇಕಂದ್ರೆ ಎಲ್ಲ ಥರ ಫೆಸಿಲಿಟಿ ಇದೆ. ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇದು ಅವರ ಫಾರ್ಮ್ ಹೌಸ್ಗೆ ಎಂಟ್ರಿ. ಸೊ ಬೆಂಗಳೂರಿಂದ ಬಿಡದಿಗೆ ಬಂದು ರಾಮನಗರಿಂದ ರೈಟ್ ತೊಗೊಂಡು ಮಾಗಡಿ ಕಡೆ ಹೋದರೆ ಅಪ್ ಟು ಫಾರ್ಮ್ವರೆಗೂ ನಿಮಗೆ ಕ್ಲೀನ್ ರೋಡ್ ಇದೆ, ಏನೂ ತೊಂದರೆ ಇಲ್ಲ. ಸೊ ಬನ್ನಿ ನಮ್ಮ ಈ ಅಂಜನಾದ್ರಿ ನೇಚರ್ ಫಾರ್ಮ್ಗೆ ಹೋಗೋಣ. ಬೈಕರ್ಸ್ ಅಡ್ಡ ಅಂಥೇಳಿ ಫೇಮಸ್ ಕೂಡ, ಒಂದು ತುಂಬ ಈವೆಂಟ್ಸ್ ಆಗಿದೆ. ಸೊ ಬನ್ನಿ. ಸೊ ಹಾಗೂ ಇವರು ಒಂದು ಸ್ಟೇ ಥರ ಏನೋ ಪ್ಲ್ಯಾನ್ ಇದ್ದರೆ, ನ್ಯೂ ಇಯರ್ಸ್ ಪ್ಲ್ಯಾನು ಅಥವಾ ನಿಮ್ಮ ಬರ್ಡೇ ಇವೆಂಟ್ಸು ಅಥವಾ ಏನಾದ್ರು ಮೆಹಂದಿ ಅಥವಾ ಒಂದು ಮದುವೆ ಮಾಡಬೇಕಂದ್ರೂ ಮಾಡಿಬಿಡ್ಬೋದು. ಆ ಥರ ಎಲ್ಲ ಇಲ್ಲಿ ಸೆಟಪ್ ಇದೆ. ಸೊ ಇದೊಂದು ಮನೆ ಇದೆ. ಸೊ ಇಲ್ಲಿ ಸ್ಟೇ ಆಗಲಿಕ್ಕೆಲ್ಲ ಅರೇಂಜ್ಮೆಂಟ್ಸ್ ಕೂಡ ಮಾಡಿದ್ದಾರೆ. ಒಂದು 25-30 ಜನ ಆರಾಮಾಗಿ ಸ್ಟೇ ಆಗ್ಬೋದು. ಅದ್ರ ಮೇಲೆ ಮಾಡ್ತೀನಂದ್ರು ಮಾಡ್ಬೋದು. ಟೆಂಟ್ಸ್ ಎಲ್ಲ ಹಾಕ್ಕೊಂಡು ಟೆಂಟ್ ಸೆಟಪ್ಪಲ್ಲಿ ಮಾಡ್ಬೋದು. ಆಮೇಲೆ ಇದು ಒಂದು ಫುಟ್ಬಾಲ್ ಗ್ರೌಂಡ್ ಇದೆ, ಇಂಡೋರ್ ಅಂದರೆ ಔಟ್ಡೋರೇ. ಬಾಲ್ ಹೊಡೆದ್ರೆ ಎಲ್ಲೂ ಹೋಗೋಲ್ಲ, ಇಂಡೋರಲ್ಲೇ ಇರುತ್ತೆ. ಕ್ರಿಕೆಟ್ ಕೂಡ ಆಡ್ಬೋದು ಇಲ್ಲಿ, ಶಟ್ಲ್ ಕಾಕ್ ಆಡ್ಬೋದು. ಫ್ಯಾಮಿಲಿಯೆಲ್ಲ ಕೂತ್ಕೊಂಡು ಒಂದು ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು. ಇದು ಒಂದು ಈವೆಂಟ್ ಮಾಡಿದ್ರೆ ಆರಾಮಾಗಿ ಇಲ್ಲಿ ಚೇರ್ಸಲ್ಲಿ ಹಾಕಿ ಪೆಂಡೋಲಲ್ಲಿ ಹಾಕಿ ನೆರಳು ಮಾಡಿ ಆರಾಮಾಗಿ ಒಂದು ಒಳ್ಳೆ ಈವೆಂಟ್ ಮಾಡ್ಬೋದು. ನೈಟ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಆಮೇಲೆ ಒಂದು ಒಳ್ಳೆ ಸ್ಟೇಜ್ ಇದೆ, ಮೈಕ್ ಸೆಟಪ್ ಎಲ್ಲ ಹಾಕೊಬೋದು. ಇಲ್ಲಿ 2 ರೂಮ್ ಇದೆ, ಆ ಕಡೆ ಒಂದು ಈ ಕಡೆ ಒಂದು. ಸೊ ಇದೆಲ್ಲ ಇದು ಮಾಡ್ಬೋದು. ಸಂಜೆ 5-6ವರೆಗೆ ಒಂದು ಒಳ್ಳೆ ಸನ್ಸೆಟ್ ಕೂಡ ಸಿಗುತ್ತೆ, ಅದು ತೋರಿಸ್ತೀನಿ. ಒಳ್ಳೆ ಸನ್ಸೆಟ್ ಸಿಗುತ್ತೆ ಇಲ್ಲಿ ನಮಗೆ. ಸೊ ಇದು ಈ ಫಾರ್ಮ್ ಹೌಸ್ ಒಂದು ಜಸ್ಟ್ ಒಂದು ನಿಮಗೊಂದು ಇಂಟ್ರೊಡಕ್ಷನು. ಸೊ ಇವತ್ತಿಲ್ಲಿ ಕುಂತು ಗ್ರಿಲ್ ಚಿಕನ್ ಎಲ್ಲ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ನಿಮಗೆ ಫಾರ್ಮ್ ಹೆಂಗಿದೆ ಏನೆಲ್ಲ ತೋರಿಸ್ತೀನಿ. ಸ್ಟೇ ಆಗಲಿಕ್ಕೆ ಏನೇನು ವ್ಯವಸ್ಥೆ ಇದೆ ಅಂತಲೂ ತೋರಿಸ್ತೀನಿ. ಸೊ ನೋಡಿ, ನಿಮಗೆಲ್ಲ ಇಂಟ್ರೆಸ್ಟ್ ಬಂದರೆ ಈ ಥರ ಒಂದು ಫ್ಯಾಮಿಲಿ ಜೊತೆ ಗೆಟ್ ಟುಗೆದರು ಇಲ್ಲ ಒಂದು ಫಂಕ್ಷನ್ ಮಾಡಬೇಕಂದ್ರೆ ಆರಾಮಾಗಿ ಇವ್ರದ್ದು ಓನರ್ಸ್ದು ಇಲ್ಲಿಂದು ಲೊಕೇಶನು ಎಲ್ಲ ಡಿಸ್ಕ್ರಿಪ್ಷನ್ ನಿಮಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಸೊ ನೀವು ರೀಚ್ ಮಾಡಿ ಆರಾಮಾಗಿ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ಬನ್ನಿ. ಸೊ ಇದು ಇಲ್ಲಿರುವಂಥ ಮನೆ ಮುಂದೆ ಇರುವಂಥ ಒಂದು ಔಟ್ ಹೌಸ್ ಥರ ನೆರಳಿದೆ. ಇಲ್ಲೆಲ್ಲ ನಿಮಗೆ ಚೇರ್ಸು ಟೇಬಲ್ಸ್ ಎಲ್ಲ ಹಾಕಿ ಪಾರ್ಟಿ ಮಾಡಲಿಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಹಾಗೂ ಇಲ್ಲೂ ಕೂಡ ಅಕಸ್ಮಾತ್ ಏನೋ ಫಂಕ್ಷನ್ ಮಾಡಿ, ಸ್ಮಾಲ್ ಫಂಕ್ಷನ್ ಮಾಡಿ ಒಂದು 50 ಜನ ಇದ್ದಾರೆ ಅಂದರೆ ಇಲ್ಲಿ ಆರಾಮಾಗಿ ಊಟಕ್ಕೆ ಅರೇಂಜ್ಮೆಂಟ್ ಮಾಡ್ಬೋದು. ಇಲ್ಲಿ ಫುಲ್ಲು
ಚೇರ್ಸು ಟೇಬಲ್ಸ್ ಎಲ್ಲ ಹಾಕ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು. ಇಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ತಾಯಿದ್ರೆ ಒಂದು ಮಜಾನೇ ಬೇರೆ. ಈ ವ್ಯೂ ಕಾಣ್ತಾ ಇರುತ್ತೆ ಇಲ್ಲಿ ಗುಡ್ಡದ ನೋಡಿ. ಈ ಫಾರ್ಮ್ನಲ್ಲಿ ಪ್ಯೂರ್ ಹಳ್ಳಿ ವಾತಾವರಣ ಸಿಗುತ್ತೆ. ಸೊ ಹಸುಗಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ಥರ ಮಾವಿನ ತೋಟದಲ್ಲಿ ಒಂದು ಆಫ್ ರೋಡ್ ಟ್ರ್ಯಾಕ್ ಮಾಡಿಕೊಂಡು ಆರಾಮಾಗಿ ಆಫ್ ರೋಡ್ ಮಾಡೋರು ಇಲ್ಲಿ ಬಂದು ಕಲಿಬೋದು. ನೋಡಿ ಇಲ್ಲೊಂದು ಕಂಪ್ಲೀಟ್ ಒಂದು ಟ್ರಯಲ್ಸ್ ಮಾಡೋದಕ್ಕೆ ಒಂದು ಜಾಗ ಇದೆ ನೋಡಿ. ಇದು ಫುಲ್ಲು ಬೈಕರ್ಸ್ಗೆ ಟ್ರಯಲ್ ಮಾಡೋದಕ್ಕೆ ಅಂತ ಮಾಡಿರೋ ಸೆಟಪ್ಪು. ಸೊ ಈವೆಂಟ್ ಆದಾಗ ಚೆನ್ನಾಗಿರುತ್ತೆ, ಕ್ಲೀನಾಗಿ ಇಲ್ಲೆಲ್ಲ ಬ್ಯಾರಿಕೇಡ್ ಎಲ್ಲ ಇರುತ್ತೆ. ಸೊ ಬಂದು ಆಫ್ ರೋಡೆಲ್ಲ ಕಲಿಯೋಕ್ಕೆ ಒಳ್ಳೆ ಒಂದು ಸೆಟಪ್ ಇಲ್ಲಿದೆ. ಯಾರಾದ್ರು ಟ್ರೈನರ್ನ ಕರ್ಕೊಂಬಂದು ಮಾಡ್ರೂ ಆರಾಮಾಗಿ ಕಲ್ತ್ಕೊಂಡು ಹೋಗ್ಬೋದು. ಯಾವ್ದಾದ್ರು ಲೇಗಿ ಎಲ್ಲರೂ ಹೋಗೋರು ಬಂದು ಒಂದು 2 ದಿನ ಇಲ್ಲಿದ್ದು ಆರಾಮಾಗಿ ಕೋರ್ಸ್ ಮಾಡಿಕೊಂಡು ಕಲ್ತ್ಕೊಂಡು ಹೋಗ್ಬೋದು. ಆರಾಮಾಗಿ ಕಾರು ಬೈಕ್ನ ಇದ್ರೊಳಗೆ ಆರಾಮಾಗಿ ತೊಗೊಂಡೋಗಿ ಆ ಸ್ಟೇಜ್ ಮೇಲೆಲ್ಲ ನಿಲ್ಸ್ಕೊಬೋದು. ಸೊ ಈವೆಂಟ್ ಮಾಡಿದ್ರೆ ಬೈಕ್ದೆಲ್ಲ ಸಾಕಾಗಿರುತ್ತೆ. ಆರಾಮಾಗಿ ಅಲ್ಲಿ ಸ್ಟೇಜ್ ಮೇಲೆಲ್ಲ ನಿಲ್ಲಿಸ್ಕೊಂಡು ಒಳ್ಳೆ ಇವೆಂಟ್ ಮಾಡ್ಬೋದು. ಸೊ ನ್ಯೂ ಇಯರ್ಗೆ ಒಂದು ಆಡಿ ಈವೆಂಟು ಬುಕ್ ಆಗಿದೆ ಫ್ರಮ್ ROB ಟೀಮಿಂದ. ಸೊ ಒಳ್ಳೆ ನ್ಯೂ ಇಯರ್ ಪಾರ್ಟಿ ಮಾಡ್ತಾಯಿದ್ದಾರೆ. ಆಮೇಲೆ ಸಂಜೆ ಆದಮೇಲೆ ನಿಮಗೆ ತೋರಿಸ್ತೀನಿ. ಆಮೇಲೆ ಟ್ಯಾಂಕ್ ಇದೆಯಲ್ಲ, ಅಲ್ಲಿ ಹೋದರೆ ಒಳ್ಳೆ ಸನ್ಸೆಟ್, ಒಂದು ಒಳ್ಳೆ ಸನ್ಸೆಟ್ ಕಾಣ್ತಿದ್ದಿಂದ ತೋರಿಸ್ತೀನಿ ಇವತ್ತು. ಇವಾಗ ಟೆರೇಸ್ ಮೇಲೆ ನಿಂತ್ಕೊಂಡು ಒಂದು ವಿಡಿಯೋ ತೆಗಿತಾಯಿನಿ. ಸೊ ಇಲ್ಲಿಂದ ಒಂದು ಸಾಯಂಕಾಲ ಹೊತ್ತು ಕುತ್ಕೊಂಡ್ಬಿಟ್ರೆ ಸಾಕಾಗಿರುತ್ತೆ. ಸಾವಂದುರ್ಗ ಬೆಟ್ಟ ಅದೇ ಅಲ್ಲಿದೆ ನೋಡಿ, ಅದು ಸಾವಂದುರ್ಗ ಬೆಟ್ಟ ಅದು. ಆಮೇಲೆ ಇವರ ಫಾರ್ಮ್ ಎದುರುಗಡೆ ಇರೋಂಥ ಒಂದು ಬೆಟ್ಟ. ಇಲ್ಲಿ ಬೈಕಲ್ಲೆಲ್ಲ ಆರಾಮಾಗಿ ಹೋಗ್ಬೋದು. ಮತ್ತು ಮೇನು ಸಾಯಂಕಾಲ ಈ ಸನ್ಸೆಟ್ ಆರಾಮಾಗಿ ಕುತ್ಕೊಂಡು ಹಿಂಗೆ ಚೇರ್ ಹಾಕೊಂಬಿಟ್ಟು ಒಂದು ಲೋಟ ಟೀನೋ ಕಾಫಿನ ಹಿಡ್ಕೊಂಬಿಟ್ರೆ ಇಲ್ಲಿ ಕುತ್ಕೊಂಡು ನೋಡೋಕ್ಕೆ ಸಕ್ಕತ್ತಾಗಿರುತ್ತೆ. ಸಂಜೆಯ ಸಮಯ ಇಲ್ಲಿ ಆರಾಮಾಗಿ ಫುಟ್ಬಾಲೆಲ್ಲ ಆಡಿಕೊಂಡು, ಶಟಲ್ ಕಾಕ್, ಕ್ರಿಕೆಟೆಲ್ಲ ಆಡ್ಕೊಂಡು, ಇಂಡೋರ್ ಕ್ರಿಕೆಟ್ ಅದು ಸೂಪರ್ ಆಡ್ಬೋದು ಇಲ್ಲಿ. ಮತ್ತು ಇದು ಸ್ಟೇಜ್. ಸೊ ಈವೆಂಟ್ಸ್ ಎಲ್ಲ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಅಂತೇನು ಬೇಕಿರಲ್ಲ, ಇದನ್ನೇ ಯೂಟಿಲೈಸ್ ಮಾಡ್ಕೊಂಡು ಮಾಡ್ಬೋದು. ಸಂಗೀತ ಇವೆಂಟ್ಸು ಅಥವಾ ಏನಾದ್ರು ಫ್ಯಾಮಿಲಿ ಗೆಟ್ ಟುಗೆದರ್ಸ್ ಎಲ್ಲ ಇದ್ದರೆ ಆರಾಮಾಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಆರಾಮಾಗಿ ಯೂಟಿಲೈಸ್ ಮಾಡ್ಬೋದು. ನಾನು ಈಗ ಒಂದು 2 ನಿಮಿಷ ಫುಟ್ಬಾಲ್ ಆಡ್ಬಿಡ್ತೀನಿ. ಓಕೆ, ಪ್ರಿಪ್ರೇಷನ್ ರೆಡಿಯಾಗಿದೆ. ಒಂದು ರಾಡನ್ನು ಎಲೆ ಮೇಲೆ ಹಾಕಿ ಅದನ್ನು ಕುಟ್ಟಿ ವಾಡೆ ಕಳಿಸಿದ್ದೀವಿ. ಸೌದೆ ರೆಡಿ, ಡ್ರಮ್ ರೆಡಿ, ಇದರೊಡೆ ನಮ್ಮ ಚಿಕನ್ ರೆಡಿ. ಸೊ ಇವತ್ತಿದೆ ಟ್ರೈ ಮಾಡ್ತಾ ಇರೋದು ಗ್ರಿಲ್ ಚಿಕನ್ಗೆ. ಬನ್ನಿ ಫಿಕ್ಸ್ ಮಾಡಿ ಸ್ಟಾರ್ಟ್ ಮಾಡುವ. ನಮ್ಮ ಚಿಕನ್ ರೆಡಿ. ಇವಾಗ ಇದಕ್ಕೆ ಸುತ್ತಲೂ ಡಬ್ಬ ಹಾಕಿ ಸೌದೆ ಹಚ್ಚಿ ಕೆಲಸ ಸ್ಟಾರ್ಟ್. ನಮ್ಮ ಗ್ರಿಲ್ ಚಿಕನ್ ಬೇಯ್ತಾ ಇದೆ. ಏನಾಗುತ್ತೆ ಏನು ನೋಡೋಣ. ಬಟ್ ಅಪ್ ಟು ನೌ ಪ್ರೋಗ್ರೆಸ್ ಚೆನ್ನಾಗಿದೆ. ಕ್ಲೀನಾಗಿ ಸುತ್ತಲೂ ಸೌದೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀವಿ ನೋಡಿ. ಈ ಥರ ಸುತ್ತಲೂ ಅದು ಎಲ್ಲ ಕಡೆಯಿಂದನೂ ಬಿಸಿ ಬರಬೇಕು. ಅದಕ್ಕೆ ಹಾಟ್ ಚೇಂಬರ್ ಥರ ಒಳಗಡೆ ಆ ಬಿಸಿಗೆ ಅದು ಬೇಯುತ್ತೆ ಅನ್ನೋದು ಕಾನ್ಸೆಪ್ಟು. ನೋಡೋಣ ಏನಾಗುತ್ತೆ ಅಂತ. ಪಾಸ್ ಆಫ್ ಫೇಲ ನೋಡುವ. ಓಕೆ, ಇವಾಗ ಸೆಟಪ್ ಪರ್ಫೆಕ್ಟ್ ಆಗಿದೆ. ಡ್ರಮ್ ಸುತ್ತಲೂ ಟ್ರಯಾಂಗಲ್ ಶೇಪಲ್ಲಿ ನಿಲ್ಲಿಸಿ ಮಾಡ್ತಾಯಿದ್ದೀವಿ. ಇವಾಗ ನೋಡಿ ಪರ್ಫೆಕ್ಟ್ ಸೆಟಪ್ಪು. ಶುಭ ಸಂಜೆ ಕಾರ್ಯಕ್ರಮ ಹರೀಶ್ ಯೂಟ್ಯೂಬ್ ತಂಡದಿಂದ ಆರ್ಕೆಸ್ಟ್ರಾ. ಈಗ ಹಾಡುತ್ತಿರುವವರು ಹರೀಶ್. ಹೃದಯದಲ್ಲಿ ಇದೇನಿದು
ನದಿಯೊಂದು ಓಡಿದೆ ಕಲಕಲನೆ ಕಲರವ ಕೇಳಿ ಹೊಸ ಬಯಕೆ ಹೂವು ಅರಳಿ ಜೊತೆಯಲ್ಲಿ ಪ್ರೇಮ ಗೀತೆ ಆಡುವ ಈಗ. ಓಕೆ, ನಮ್ಮ ಈ ಬಾಕ್ಸಲ್ಲಿ ಗ್ರಿಲ್ ಚಿಕನ್ ಮೋಸ್ಟ್ ರೆಡಿಯಾಗಿರುತ್ತೆ. ತೆಗೆದು ನೋಡುವ. ಸೊ ತೆಗೆಯೋದು ಸ್ವಲ್ಪ ಕಷ್ಟ, ಇಲ್ಲಿ ಸುತ್ತಲೂ ಬಿಸಿರೋದ್ರಿಂದ ಆಡಿ ನನ್ನ ಕಾಲೆಲ್ಲ ಗ್ರಿಲ್ ಆಗ್ತದೆ. ಎತ್ತುವ. ಜೈ ಎತ್ತಬೇಕು ಫುಲ್ಲು. ಚಿಕನ್ ರೋಸ್ಟ್ ಚಿಕನ್ ಆಗಿಬಿಟ್ಟಿದೆ. ಸೊ ಇದು ಕೊನೆಗೆ ಐಡಿಯಾ ಚೆನ್ನಾಗಿತ್ತು, ತುಂಬ ಹೊತ್ತಾಯ್ತಾ, ಜಾಸ್ತಿ ಟ್ರೈ ಮಾಡ್ಬಿಟ್ಟಿದೀವ. ಏನೋ ಒಂದು ಹೊಸ ಆವಿಷ್ಕಾರ ನೋಡುವ ಆಮೇಲೆ ಎತ್ತಿ. ಅಂತೂ ರೆಡಿಯಾಗಿದೆ, ಟೇಸ್ಟ್ ನೋಡೇ ಬಿಡುವ. ಒಳಗಡೆ ಸ್ವಲ್ಪ ಪರವಾಗಿಲ್ಲ, ನೀವು ಟೆನ್ಷನು. ಮೇಲ್ಗಡೆ ಅಷ್ಟೇ ರೋಸ್ಟ್ ಆಗಿದೆ, ಒಳಗಡೆದೇ ತಿನ್ನುವ, ಮೇಲ್ಗಡೆ ಬೇಡವಾ. ಒಳಗಡೆದೆಲ್ಲ ಪಕ್ಕ ಗ್ರಿಲ್ ಥರ ಇದೆ, ಮೇಲ್ಗಡೆ ಊಷ್ಟು. ಸೊ ಮೇಲ್ಗಡೆ ತಿನ್ನೋಕ್ಕಲ್ಲ. ಈ ಸರಿ ಇದನ್ನು ಮಾತ್ರ ತಿಂದು ನೆಕ್ಸ್ಟ್ ಟೈಮ್ ಇದೇ ಒಂದು ಪ್ರಯತ್ನ ಮಾಡಿ ನಿಮಗೆ ಸಕ್ಸಸ್ಫುಲ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಗೆ ನಮ್ಮ ಗ್ರಿಲ್ ಚಿಕನ್ನು ಫೇಲೇ. ಬಟ್ ನಮ್ಮ ಈ ಅಂಜನಾದ್ರಿ ಫಾರ್ಮ್ಸ್ ಬೈಕ್ ಅಡ್ಡಾದಲ್ಲಿ ಕಳೆದಂಥ ಸಮಯ ತುಂಬ ಸಂತೋಷವಾಗಿ ಚೆನ್ನಾಗಿತ್ತು ಫ್ಯಾಮಿಲಿ ಜೊತೆ. ಸೊ ನೀವೆಲ್ಲರೂ ಯಾರಿಗಾರು ಫ್ಯಾಮಿಲಿ ಜೊತೆ ಇಲ್ಲಿ ಬಂದು ಟೈಮ್ ಕಳಿಬೇಕೆಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡಿ ಒಂದ್ಸರಿ ವಿಸಿಟ್ ಮಾಡಿ ಫ್ಯಾಮಿಲಿ ಜೊತೆ. ಅವ್ರ ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಟ್ಟಿರ್ತೀನಿ, ಅವ್ರ ಪ್ಯಾಕೇಜಸ್ ಎಲ್ಲ ಇರುತ್ತೆ, ಒಂದ್ಸರಿ ಕೇಳ್ಕೊಂಡು ಬನ್ನಿ. ಹಾಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಮಸ್ತ್ ಮಜಾ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್. ತೋಟಕ್ಕೆ ಹೋಗೋ ತಿಮ್ಮ